ಬ್ಲಾಕ್ ಡೈಮಂಡ್ ಅಂತ ಟೀಮ್ ಸೇರ್ಬೇಕಂದ್ರೆ ನಮ್ದು ಒಂದು ಕುರಿ ಫೀಲ್ಡ್ ಅಲ್ಲಿ ಇದೀವಿ ಎಲ್ಲಾರು. ನಮ್ದು ಅದು ಬ್ಲಾಕ್ ಡೈಮಂಡ್ ಅಂತ ಹೆಸರು ಬಂದಿದ್ದು ನಮ್ದೊಂದು ಕುರಿ ಇತ್ತು. ಈಗ ದುಡಿಮೆ ಅಂತ ಹೋದ್ವಪ್ಪ ಅಂದ್ರೆ ಯಾರು ನಮ್ ಸ್ನೇಹಿತರು ಯಾರು ಜೊತೆ ಸಿಗಲ್ಲ. ಈ ಗಣೇಶನ ಹಬ್ಬ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಸ್ನೇಹಿತರು ಬಂದು ಇಲ್ಲೇ ಉಂಡು ಇಲ್ಲೇ ಮಲಗಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಗೈಸ್, ಇವತ್ತು ನಮ್ಮ ದಾವಣಗೆರೆ ಶಿಬಾ ರೋಡ್ ಡೈನೋಸಾರ್ ಬಿಲ್ಡಿಂಗ್ ಆಪೋಸಿಟ್ ಅಲ್ಲಿ ಬ್ಲಾಕ್ ಡೈಮಂಡ್ ಬಾಯ್ಸ್ ಗಣಪತಿ ಅಂತ ಹೇಳಿ ಕೂರಿಸ್ತಾ ಇದ್ದಾರೆ. ಅಂದ್ರೆ ಬ್ಲಾಕ್ ಡೈಮಂಡ್ ಅಂದ್ರೆ ಟಗರು ಮರಿಯ ಹೆಸರಲ್ಲಿ ಕೂರಿಸ್ತಾ ಇದ್ದಾರೆ. ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ. ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದಾರೆ, ಏನು ಎತ್ತ ಡೀಲರ್ಸ್ ಕೇಳಿ ಅವ್ರನ್ನ ತಿಳ್ಕೊಳ್ಳೋಣ ಬನ್ನಿ. ಹಲೋ ಬ್ರದರ್ಸ್, ನಮಸ್ತೆ. ನೀವು ಗಣಪತಿ ಎಷ್ಟು ವರ್ಷದಿಂದ ಇಡ್ತಿದ್ದೀರಾ? ನಿಮ್ಮ ಒಂದು ವಿಜಯನಗರ ರಾಜ ಗಣಪತಿ ಅದು ಎಷ್ಟನೇ ವರ್ಷದ್ದು, ಎಷ್ಟು ಹೈಟ್ ಇದೆ ಗಣಪತಿ, ಪ್ರತಿಯೊಂದು ಡೀಟೇಲ್ಸ್ ನೀವೇ ಹೇಳ್ರಿ. ಚೆನ್ನಾಗಿದೆ ಈ ಸರಿ ಕಂಡೋಬತಿ ಮಲ್ಲಿ. ಹೇಳ್ರಿ ನಿಮ್ಮ ಒಂದು ಗಣಪತಿ ಬಗ್ಗೆ. ಈ ಕಡೆ ಸರೌಂಡಾಗೆಲ್ಲ ಈ ತರ ಯಾರು ಇಟ್ಟಿಲ್ಲ ಇಷ್ಟು ದೊಡ್ಡದು, ಹಂಗಾಗಿ ಇಡ್ಬೇಕನ್ನೋ ಒಂದು ಆಸೆ ಇತ್ತು. ಅಲ್ಲಿ ಫಂಡ್ ಎತ್ತಿಲ್ಲ ಹೊರಗಡೆ, ನಾವೇ ಅಷ್ಟು ದುಡ್ಡು ಹಾಕಿ ಓಣೆಗಿಂದ ಬಿಟ್ರೆ ಎಲ್ಲಿ ಹೋಗಿಲ್ಲ, ನಾವೇ ದುಡ್ಡು ಹಾಕಿ ಮಾಡಿರೋದಿದ್ದೀನಿ ಅಷ್ಟೇ. ಯಾವ ವರ್ಷ ಯಾವಾಗಲೂ ಗ್ರ್ಯಾಂಡಾಗೆ ಮಾಡ್ಕೊಂತ ಬರ್ತಿರೋದಿಲ್ಲ. ಈ ಸರಿ ಹೆಂಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೆಲ್ಲ ಬರ್ತಿದ್ದಾವೆ? ಈ ಸರಿ ತರಿಸ್ಬೇಕಂತದೀವಿ. ಇನ್ನೊಂದು ಸ್ಟ್ಯಾಂಡ್ ಡಿಜಿ ಕೊಟ್ರೆ ಸ್ಟ್ಯಾಂಡ್ ಡಿಜಿ ಹಾಕ್ಸೋಣ ಅಂತದೀವಿ. ಇಲ್ಲ ಅಂದ್ರೆ ಎಲ್ಲಾ ತರನ ವಾದ್ಯಗಳನ್ನು ತರಿಸಿ ಕಳಿಸ್ಬೇಕಂತಾನೆ ಇದೆ. ಎಷ್ಟು ದಿನಕ್ಕೆ ಗಣಪತಿ ಕಳಿಸ್ತಾ ಇದೆ? ಇದು 19 ದಿವಸಕ್ಕೆ ಮೇಡಮ್. ಏನಂದ್ರೆ ರಂಗೋಲಿ ಸ್ಪರ್ಧೆ, ಗೇಮ್ಸ್, ಆಮೇಲೆ ದೋಸೆ, ಸ್ಮ್ಯಾಕ್ಸ್ ತರ ಸಾಯಂಕಾಲ ಎಲ್ಲಾ ತರ ಕಾರ್ಯಕ್ರಮ ಮಾಡಿದೀವಿ. ಆಮೇಲೆ ಇವತ್ತು ಸಂಜೆ ಮತ್ತೆ ಆರ್ಕೆಸ್ಟ್ರಾ ಇದೆ. ಇವತ್ತು ಊಟದ ದಿವಸ ಎಲ್ಲಾ ತರನು ಮಾಡಿದೀವಿ. ಶುಕ್ರವಾರ ದಿನ ಆರ್ಕೆಸ್ಟ್ರಾ ಇದೆ. 13 ಅಡಿ ಇದೆ. ಎಲ್ಲಿ ಮಾಡ್ತಿದ್ರಿ? ಇದು ಬಾತಿ ರೋಡ್. ಅಂದ್ರೆ ಸ್ಟೋನ್ ವರ್ಕ್ ಅವರೇ ಮಾಡ್ಕೊಟ್ಟಿದ್ದ? ಇಲ್ಲ ಮೇಡಮ್, ನಾವು ಮಾಡ್ಸಿರೋದು. ನೀವು ಸ್ಟೋನ್ ವರ್ಕ್ ಸಪರೇಟ್ ಮಾಡ್ತಿದ್ರಿ? ಎಕ್ಸ್ಟ್ರಾ ಇದು 15,000 ಕೊಟ್ಟು ಮಾಡ್ಸಿರೋದು ಸ್ಟೋನ್ ವರ್ಕ್. ಕಂಡೋಬ ಥೀಮ್ ಅಲ್ಲೇ ಮಾಡಿಸ್ಬೇಕು ಅಂತ ಹೇಗೆ ಅನಿಸ್ತು? ಅಂದ್ರೆ ಮೈಲಾರಲಿಂಗೇಶ್ವರನ ಅವತಾರ ಇದೆಯಲ್ಲ, ಈ ಸರೌಂಡ್ ಅಲ್ಲಿ ಯಾರು ಮಾಡ್ಸಿಲ್ಲ. ಅಂದ್ರೆ ಇದು 7ನೇ ಅವತಾರ ಅಲ್ಲ, ಇದೊಂಥರ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಉದ್ದೇಶಕ್ಕೋಸ್ಕರ ಮೈಲಾರಲಿಂಗೇಶ್ವರನ್ ಮಾಡ್ಸಿರೋದು. ಶಿವರ ಬೇರೆ ಇಲ್ಲೇ ಹತ್ರ ಐತೆ. ಈ ಸರೌಂಡಿಂಗ್ ಶಿವರ ಇರೋದ್ರಿಂದ ನಾವ್ ಇಲ್ಲೇ ಶಿವರದ ಪಕ್ಕನೇ ಇರೋದು ಅಂತ ನಂದು ಶಿವರದ್ದೇ ಮೈಲಾರಲಿಂಗೇಶ್ವರನ ಅವತಾರನೇ ಮಾಡ್ಸಿರೋದು. ಯೂನಿಕ್ ಆಗಿ ನಿನ್ನೆ ಒಂದು ಗಣಪತಿ ಇರುತ್ತೆ, ಅದು ತಿಮ್ಮಪ್ಪನ ಥೀಮ್ ಐತೆ. ಅದೇ ಒಂದು ಯೂನಿಕ್ ಅನ್ಸುತ್ತೆ, ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಯಾಕಂದ್ರೆ ತಿಮ್ಮಪ್ಪಂದು ಮೈಲಾರಲಿಂಗೇಶ್ವರ ಅಂದ್ರೆ ಆಪೋಸಿಟ್ ತಿಮ್ಮಪ್ಪ. ಅಂದ್ರೆ ನಮ್ಗೆ ಜನಗಳಿಗೆ ಒಂಥರ ಮೆಸೇಜ್ ಕೊಡ್ಬೇಕು. ಅಂದ್ರೆ ಇನ್ನು ದೇವರುಗಳಿದೆ, ಇನ್ನು ಇಷ್ಟು ಅವತಾರಗಳಿದೆ, ಆತರ ಹಿಂದೂಗಳು ಬೆಳೆಸ್ಲಿ ಅಂತ ಇದು ಮಾಡ್ತಿರೋ ನಾವು ಕಂಡೋಬ ಇದ್ರ ಹೇಳ್ತಾರೆ. ಗಣಪತಿನ ಅದೇ ತರ ನೋಡ್ಬೇಕು, ಬೇರೆ ಬೇರೆ ತರ ನೋಡ್ಬಾರ್ದು, ಹಂಗೆ ಹಿಂಗೆ ಅಂತ ಇಲ್ಲ. ಈ ತರ ಎಲ್ಲ ಮಾಡಿದ್ರೇನೆ ಗೊತ್ತಾಗೋದು. ಎಲ್ಲಾದ್ರೂ ದೇವ್ರದ್ದು ಒಳ್ಳೆ ಮೆಸೇಜ್ ಎಲ್ಲ ಕೊಡ್ತಾ ಇರೋದು. ಒಳ್ಳೆ ತರ ಮಾಡಿದ್ರೆ ಏನು ತಪ್ಪಲ್ಲ ಅಲ್ಲ. ನಮ್ ಜನಕ್ಕೆ ಏನಪ್ಪಾ ಅಂದ್ರೆ ಹೊರಗಡೆ ಅಷ್ಟೇ ಗೊತ್ತು. ಹಿಂದೂ ಸಂಪ್ರದಾಯ ಅಂದ್ರೆ ಏನಂತಂದು ಗೊತ್ತಿರಲ್ಲ. ಇನ್ನ ಸಂಪ್ರದಾಯ ಪ್ರಕಾರ ನಾವು ಬಂದಿರೋದು ಏನಪ್ಪಾ ಅಂದ್ರೆ ವಿಘ್ನೇಶ್ವರ ಅಂತಂದ್ರೆ ವಿಘ್ನೇಶ್ವರನ ಒಂದೇ ರೂಪ ಅಂತಂದಲ್ಲ, ಕಂಡೋಬ ಅಂದ್ರೆ ಏನು ಅಂತ ಕೇಳೋರು ಇದಾರೆ. ವಿಘ್ನೇಶ್ವರನ್ ಮಾಡೋದ್ರಿಂದ 4 ಜನಕ್ಕೆ ಗೊತ್ತಾಗುತ್ತೆ ಕಂಡೋಬ ಗಣಪತಿ ಅಂದ್ರೆ ಏನು ಅಂತಂದ್ರೆ ಮೈಲಾರಲಿಂಗೇಶ್ವರನ ಅವತಾರ ಅಂತಂದು. ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕಂತಂದಿದೀವಿ. ಬಟ್ ನಮ್ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಸ್ಕೀಮ್ ಅಲ್ಲೇ ಮಾಡ್ಸಿರೋದು. ಹೆಂಗ್ ಮಾಡಿದ್ರಿ ನೀವು ಗಣಪತಿ ತಾಂಬಂದು ಗಣಪತಿ ಹಬ್ಬ 3 ದಿವಸ ಮುಂಚೆನೆ ಗಣಪತಿ ತಾಂಬಂದಿಟ್ಟು ಆ ನಂತರ ಮಂಟಪ ಅವನ್ನೆಲ್ಲ ಮಾಡ್ಸಿರೋದು. ಇವನ್ನೆಲ್ಲ ತೆಗಿಲೇಬೇಕು. ಈಗ ದುಡಿಮೆ ಅಂತ ಹೋದ್ವಪ್ಪ ಅಂದ್ರೆ ಯಾರು ನಮ್ ಸ್ನೇಹಿತರು ಯಾರು ಜೊತೆ ಸಿಗಲ್ಲ. ಈ ಗಣೇಶನ ಹಬ್ಬ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಸ್ನೇಹಿತರು ಬಂದು ಇಲ್ಲೇ ಉಂಡು ಇಲ್ಲೇ ಮಲಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀವಿ. ಈಗ ಅದೇ ನಾಳೆಕಿ ಗಣಪತಿ ಬಿಟ್ಟು ಬಂದ್ವಪ್ಪ ಅಂದ್ರೆ ಯಾರು ಬರಲ್ಲ. ವಿಶೇಷವಾದ ಹಬ್ಬ ಅಂದ್ರೆ ಇದೇ ಒಂದು, ಒಗ್ಗೂಡ್ಸೋ ಹಬ್ಬ ಅಂದ್ರೆ ಇದೇ ಒಂದು. ಈಗ ಬ್ಲಾಕ್ ಡೈಮಂಡ್ ಬಾಯ್ಸ್ ಅಂದ್ರೆ ಈಗ ಅವ್ರವ್ರು ಕಾನ್ಸೆಪ್ಟ್ ಅಲ್ಲಿ ಏನೇನ್ ಬರುತ್ತೋ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ. ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂತೀವಿ ಮೇಡಮ್. ಆಮೇಲೆ ಇನ್ನೊಂದು ಈ ತರ ಒಂದು ಬ್ಲಾಕ್ ಡೈಮಂಡ್ ಅಂತ ಟೀಮ್ ಸೇರ್ಬೇಕಂದ್ರೆ ನಮ್ದು ಒಂದು ಕುರಿ ಫೀಲ್ಡ್ ಅಲ್ಲಿ ಇದೀವಿ ಎಲ್ಲಾರು. ನಮ್ದು ಅದು ಬ್ಲಾಕ್ ಡೈಮಂಡ್ ಅಂತ ಹೆಸರು ಬಂದಿದ್ದು ನಮ್ದೊಂದು ಕುರಿ ಇತ್ತು, ಆ ಕುರಿಯಿಂದ ಬಂದಿರೋದು. ನಾವು ಟಗರು ಇದು ಅವಾಗಿಂದ ಇದು ಬೆಳ್ಕೊಂಬಂದು ಆಮೇಲೆ ನಾವು ಗಣಪತಿ ಇಡೋಣ ಅಂತ ಇಟ್ರೆ ಈ ತರ ಗ್ರ್ಯಾಂಡ್ ಮಾಡ್ಕೊಂತ ಹೋಗ್ತದೆ ವರ್ಷ ವರ್ಷ. ಇದು ಬ್ಲಾಕ್ ಡೈಮಂಡ್ ಅಂತ ಹೆಸರು ಬಂದಿದ್ದು ನಮ್ ಕುರಿ ಹೆಸರಿಂದಾನೆ. ಈಗ 1 ತಿಂಗಳಿಂದಾನೆ ತಿರ್ಕೊಂತ ಎಂಟಲ್ಲಿಂದ ಅದು ತಗೊಂಬಂದಿ ಇವತ್ತಿಗೆ 2 ವರ್ಷ ಆಯ್ತು. ಇವತ್ತದ್ರ ಹುಟ್ಟಿದಬ್ಬ, ಇವತ್ತೇ ಅನ್ನ ಸಂತರ್ಪಣೆ ಮಾಡ್ತಿದೀವಿ. ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ತುಂಬಾ ಖುಷಿ ವಿಷಯ. ಇನ್ನೂ ಚೆನ್ನಾಗಿ ಶ್ರೀ ವಿದ್ಯಾ ಗಣಪತಿ ವಕ್ರತುಂಡ ಮಹಾರಾಜ್ ಕೆ, ವಿಘ್ನೇಶ್ವರ ಮಹಾರಾಜ್ ಕೆ, ಏಕದಂತ ಕೃಪನಿಗೆ, ಬ್ಲಾಕ್ ಡೈಮಂಡ್ ಬಾಯ್ಸಿಗೆ.
ಗೈಸ್ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಬ್ಲಾಕ್ ಡೈಮಂಡ್ಸ್ ಅಂತ ಹೇಳಿ ಟಗರು ಮರಿಯ ನೇಮ್ ಇಟ್ಟು ಅದರಿಂದನೇ ಒಂದು ಗಣಪತಿಯ ಒಂದು ಟೀಮ್ನ ಕಟ್ಟಿ ಒಂದು ಗಣಪತಿನ ಇಟ್ಟಿದ್ದಾರೆ. 100 ವರ್ಷದ ಗಣಪತಿ ನನಗಂತೂ ತುಂಬಾ ಇಷ್ಟ ಆಯಿತು. ಖಂಡೋಬಾತಿ ಮೇಲೆ ತುಂಬಾ ಅದ್ಭುತವಾಗಿ ಬಂದಿದೆ ಗಣಪತಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ಅಂತ ಅನ್ಕೊಳ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.